Greetings in the name of Jesus Christ our Lord. For our meditation, may I read to you from St. Paul's letter to Romans, chapter 14, verses 18 to 20. Whoever thus serves Christ is acceptable to God and approved by men. So then, let us pursue what makes for peace and for mutual upbuilding. Do not, for the sake of food, destroy the work of God. Everything is indeed clean, but it is wrong for anyone to make another stumble by what he eats. Freedom and its effects. ಸ್ವಾತಂತ್ರ್ಯ ಮತ್ತು ಅದರ ಪರಿಣಾಮಗಳು. In these verses that we have read, Paul gives practical suggestions which have to do with freedom and its exercise. How do we exercise our freedom? ಈ ವಾಕ್ಯಗಳಲ್ಲಿ ಪೌಲನು ಸ್ವಾತಂತ್ರ್ಯದ ಬಗ್ಗೆ ಮಾತ್ರ ಅಲ್ಲ, ನಮಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಹೇಗೆ ನಾವು ಅದನ್ನು ಉಪಯೋಗಿಸ್ತೇವೆ, ಅದರ ಬಳಕೆ ಹೇಗೆ, ಅದರ ಅಭ್ಯಾಸ ಹೇಗೆ ಎಂಬುದಾಗಿ ಕೆಲವು ಪ್ರಾಯೋಗಿಕ ಸಲಹೆಗಳನ್ನು ಇಲ್ಲಿ ಕೊಡ್ತಾ ಇದ್ದಾನೆ. ಪ್ರಾಕ್ಟಿಕಲ್ ಸಜೆಷನ್ಸ್ ಟು ಯೂಸ್ ದ ಕ್ರಿಶ್ಚಿಯನ್ ಫ್ರೀಡಮ್. Because Paul thinks that the exercise of freedom has its effect on other members of the Christian community. Because we are not living alone. There are other members in our community. It certainly has an impact on them of our freedom's exercise. ನಮ್ಮ ಸ್ವಾತಂತ್ರ್ಯದ ಬಳಕೆ, ಅದರ ಉಪಯೋಗ ಖಂಡಿತವಾಗಿ ಇತರರ ಮೇಲೆ ಪರಿಣಾಮ ಮಾಡ್ತದೆ. ಕಾರಣ ನಾವು ಒಂದು ಅನ್ಯೋನ್ಯತೆಯಲ್ಲಿದ್ದೇವೆ, ಒಂದು ಗುಂಪು, ಒಂದು ಸಮಾಜದಲ್ಲಿ ಇದ್ದೇವೆ. ಫಸ್ಟ್ ಆಫ್ ಆಲ್, ದಿ objectives of freedom. What are the freedom's objectives? In verse 19 we read, So then let us pursue what makes for peace and for mutual upbuilding. ಸ್ವಾತಂತ್ರ್ಯದ ಉದ್ದೇಶಗಳೇನು, ಯಾವ ರೀತಿಯಲ್ಲಿ ಅದು ಉಪಯೋಗ ಆಗ್ತದೆ? 19ನೇ ವಚನದಲ್ಲಿ ಹೀಗೆ ಓದ್ತೇವೆ, ಆದುದರಿಂದ ನಾವು ಸಮಾಧಾನಕ್ಕೂ ಪರಸ್ಪರ ಭಕ್ತಿಗೂ ಅನುಕೂಲವಾದವುಗಳನ್ನು ಸಾಧಿಸಿಕೊಳ್ಳೋಣ. ಲಿಬರ್ಟಿ ಆ್ಯಂಡ್ ಫ್ರೀಡಮ್ has to be exercised with reference to other people. We may feel, well, what I'm doing is right. Yeah, what you may be doing right, but what effect it has on others when we exercise the freedom, that we have to be aware of. ನಮಗಿರುವ ಸ್ವಾತಂತ್ರ್ಯ ಮತ್ತು ಅದರ ಬಳಕೆ ಉಪಯೋಗ ಇತರರ ಮೇಲೆ ಏನು ಪರಿಣಾಮ ಆಗ್ತದೆ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ನಾವು ಮಾಡೋದು ಸರಿ ಇರಬಹುದು, ತಪ್ಪೇನು ಮಾಡ್ತಿಲ್ಲ, ಆದರೆ ನಾವು ಮಾಡುವಂಥ ಸ್ವಾತಂತ್ರ್ಯದ ಪರಿಣಾಮಗಳೇನಾಗ್ತದೆ ಇತರರ ಮೇಲೆ ಬಂದಾಗಿ ನಾವು ಗಮನ ಇಟ್ಟುಕೊಳ್ಳಬೇಕು. ನಾವು ಸರಿ ಇದ್ದರೂ ಸಹ ಇತರರಿಗೆ ಸರಿಯಾ ಎಂಬ ಪರಿಣಾಮ ನಾವು ಆಲೋಚನೆ ಮಾಡಬೇಕು. ಡಸ್ ಯೂಸ್ ಆಫ್ ಫ್ರೀಡಮ್ ಪ್ರಮೋಟ್ ಪೀಸ್ ಆ್ಯಂಡ್ ವೆಲ್ ಬೀಯಿಂಗ್, ಬಿಲ್ಡಿಂಗ್ ಅಪ್ ಆಫ್ ಅದರ್ಸ್? ದಟ್ಸ್ ವಾಟ್ ಹಿ ಈಸ್ ಸೇಯಿಂಗ್ ಇನ್ ವರ್ಸ್ 19. Yes, let us pursue what makes for peace. When we exercise our freedom, it must build, promote peace and well-being in others. The strengthening of the community is important. He says, well-being, peace, mutual upbuilding of the community. Small things like food, small things like arrangements, certain things that are mandatory for us, mundane things that we do may not be as essential as peace in the community. These things sometimes disrupt us, the small things, food, arrangements, and people involved, all these things, this will disrupt the fellowship in the church and will hamper the growth in the church. That's what Paul is concerned about. ನಮ್ಮ ಸ್ವಾತಂತ್ರ್ಯದ ಬಳಕೆ, ಅದರ ಉಪಯೋಗದ ಇದರಲ್ಲಿ ಇತರರಿಗೆ ಅದು ಶಾಂತಿ ಕೊಡ್ತದಾ, ಇತರರ ಯೋಗಕ್ಷೇಮವನ್ನು ಬಡಾವಣೆ ಮಾಡ್ತದಾ ಎಂಬುದಾಗಿ ಆಲೋಚನೆ ಮಾಡಬೇಕು. ಏನೇನು ಕೆಲವು ಸಣ್ಣ ಪುಟ್ಟ ವಿಷಯಗಳು, ಊಟ ಉಪಚಾರಗಳು ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು,
ಎಲ್ಲಿ ಸರಕಣಗಳಾಗಬೇಕು, ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಈ ಸಣ್ಣ ಪುಟ್ಟ ವಿಷಯಗಳು ನಮ್ಮ ಅನ್ಯೋನ್ಯತೆಯನ್ನು ಕೆಡಿಸಬಾರ್ದದನ್ನು. ಬದಲಾಗಿ ಈ ಎಲ್ಲ ವಿಷಯಗಳು ನಮ್ಮ ಅನ್ಯೋನ್ಯತೆ, ನಮ್ಮ ಕ್ಷೇಮ ಯೋಗವನ್ನು ಬಡಾವಣೆ ಮಾಡುವಂಥದ್ದು ಆಗಿರಬೇಕು. 19ನೇ ವಚನ, ಆದುದರಿಂದ ನಾವು ಸಮಾಧಾನಕ್ಕೂ ಪರಸ್ಪರ ಭಕ್ತಿವೃದ್ಧಕ್ಕೂ ಅನುಕೂಲವಾಗಿರುವುದನ್ನು ಮಾಡುವುದಕ್ಕೆ ಸಾಧಿಸಬೇಕು. ಸಾಧಾರಣವಾಗಿ ಬರೋಲ್ಲ, ಸಾಧನೆ ಬೇಕು ನಮಗೆ. ಜ್ಞಾಪಕದ ಇಟ್ಕೊಂಡು ಇದನ್ನು ನಾವು ಮಾಡಬೇಕು. ಸಣ್ಣ ಪುಟ್ಟ ವಿಷಯಗಳು ಬೆಳವಣಿಗೆಗೆ ಅಡ್ಡಿ ಮಾಡಬಾರದೆಂಬುದೇ ಪೌಲನ ಉದ್ದೇಶ. ಫ್ರೀಡಮ್ಸ್ ಒಬ್ಜೆಕ್ಟಿವ್. ಫಸ್ಟ್ ಪಾಯಿಂಟ್, ಮೊದಲನೇ ಅಂಶ ನಾವು ಏನು ಆಲೋಚನೆ ಮಾಡೋದಂದರೆ ಸ್ವತಂತ್ರದ ಉದ್ದೇಶಗಳೇನು. ಎರಡನೇದಾಗಿ ದಿ ಎಕ್ಸಾಂಪಲ್ ಆಫ್ ಪೀಸ್. ಎರಡನೇದು ನಮಗಿರ್ತಕ್ಕಂಥ ಸಮಾಧಾನದ ಒಂದು ಉದಾಹರಣೆ. ಎಕ್ಸಾಂಪಲ್ ಆಫ್ ಪೀಸ್. ವರ್ಸ್ 20, ಡೂ ನಾಟ್ ಫಾರ್ ದ ಸೇಕ್ ಆಫ್ ಫುಡ್ ಡೆಸ್ಟ್ರಾಯ್ ದ ವರ್ಕ್ ಆಫ್ ಗಾಡ್. ಎವ್ರಿಥಿಂಗ್ ಈಸ್ ಇಂಡೀಡ್ ಕ್ಲೀನ್, ಬಟ್ ಇಟ್ ಈಸ್ ರಾಂಗ್ ಫಾರ್ ಎನಿ ಒನ್ ಟು ಮೇಕ್ another stumble by what he eats. What he is saying is, example of peace is, we should not destroy the work of God. God's work is always peaceful. God's work is always something which is resulting in well-being. Destroy. He gives an example of the food, which is already he's talking about. We talked about food, the rules and regulations of food earlier. Why? We eat our food in order to live, and we live in order to serve God. Very important. We eat to live, and we live to serve God. We live to serve people. That's the reason why we are consuming our food regularly. ಮೊದಲನೇದಾಗಿ ಸ್ವಾತಂತ್ರ್ಯದ ಉದ್ದೇಶಗಳೇನೆಂಬುದಾಗಿ ಹೇಳಿದೆವು. ಸ್ವಾತಂತ್ರ್ಯದ ಉದ್ದೇಶಗಳು ಪರಿಣಾಮ ಇತರರ ಮೇಲೆ ಮಾಡ್ತವೆ. ಈ ಕಾರಣದಿಂದ ನಾವು ಇತರರನ್ನು ಕೆಡಿಸಬಾರದು, ಅವುಗಳನ್ನು ನಾವು ಉಪಯೋಗ ಮಾಡೋದರಿಂದ. ಬದಲಾಗಿ ಅದು ಕಟ್ಟಬೇಕು, ಬೆಳವಣಿಗೆ ಮಾಡಬೇಕು ಇತರರನ್ನು ಎಂಬುದಾಗಿ. ಎರಡನೇದಾಗಿ ಪೌಲನ ಉದಾಹರಣೆಗಳು ಏನು 20ನೇ ವಚನದಲ್ಲಿ ಹೇಳ್ತಾನೆ, ದೇವರು ಕಟ್ಟಿದ್ದನ್ನು ನೀನು ಆಹಾರದ ನಿಮಿತ್ತವಾಗಿ ಕೆಡವಬೇಡ. ದೇವರು ಕಟ್ಟಿದ್ದನ್ನು, ದೇವರು ಮಾಡಿದನು ಆಹಾರದ ನಿಮಿತ್ತ. ಅಂದರೆ ಎಲ್ಲ ಪದಾರ್ಥಗಳು ಶುದ್ಧವೇ, ಆದರೆ ತಿಂದು ಮತ್ತೊಬ್ಬರಿಗೆ ವಿಘ್ನ ಮಾಡುವುದು ಕೆಟ್ಟದ್ದು. ಮೂಲಭೂತವಾಗಿ ಉದಾಹರಣೆ ಏನೆಂದರೆ, ನಾವು ದೇವರ ಸೇವೆಯನ್ನು, ದೇವರ ಕೆಲಸವನ್ನು ಕೆಡವಬಾರದು, ಅದನ್ನು ನಾಶ ಮಾಡಬಾರದೆಂಬುದೇ ಇದಕ್ಕೊಂದು ಉದಾಹರಣೆ. ಏನು? ಆಹಾರದ ಉದಾಹರಣೆ ಕೊಡ್ತಾನೆ. ಸಾಧಾರಣವಾಗಿ ಹಿಂದಿನ ವಚನಗಳಲ್ಲಿ, ವಾಕ್ಯಗಳಲ್ಲಿ ನಾವು ಆಹಾರದ ಉದಾಹರಣೆಯನ್ನು ನೋಡಿದ್ದೇವೆ. ಇಲ್ಲೇನು ಹೇಳ್ತಾನೆ ಅಂದರೆ, ನಾವು ಯಾಕೆ ಆಹಾರ ತಗೊಳ್ತೇವೆ? ಜೀವಿಸಲಿಕ್ಕೆ. ನಾವು ಜೀವಿಸೋದು ಯಾವುದಕ್ಕೋಸ್ಕರ? ಸೇವೆ ಮಾಡೋದಕ್ಕೆ. ಇತರರಿಗೆ ನಾವು ಸಹಾಯ, ಇತರರು ಬೆಳವಣಿಗೆ ಆಗಬೇಕು, ಇತರರು ಬಡಾವಣೆ ಆಗಬೇಕು, ಇತರರು ಪೋಷಣೆ ಹೊಂದಬೇಕೆಂಬುದಾಗಿ ನಾವು ಜೀವಿಸುವಂಥದ್ದು. ಆಹಾರ ಮುಖ್ಯ ಬದುಕಲಿಕ್ಕೆ, ಬದುಕುವುದು ಮುಖ್ಯ. ಯಾಕೆ? ಸೇವೆ ಮಾಡಲಿಕ್ಕೆ. ಹಿಯರ್ ಅಗೇನ್ Paul is talking about a secondary or a marginal issue. What is secondary, marginal issue? We read about food or something similar which we may ignore in respect of the central and the basic essential. What is the basic essential? Edifying others, building up of others. Verse 19, for peace and for mutual well-being of the community. ಪುನಃ ಇಲ್ಲಿ ಪೌಲನು ಏನು ಮಾಡ್ತಾ ಇದ್ದಾನೆ? ಅಂಚಿನದು ಯಾವುದು, ಮುಖ್ಯವಾದದ್ದು ಯಾವುದು, ಅತ್ಯಗತ್ಯವಾದದ್ದು ಯಾವುದು ಎಂಬುದಾಗಿ ಇಲ್ಲಿ ಈ ವಿಷಯವನ್ನು ಮುಖ್ಯತೆ ವಿಷಯದಲ್ಲಿ ಹೇಳ್ತಾ ಇದ್ದಾನೆ. ಅದರ ಆಹಾರ ಪದ್ಧತಿ ಕೇಂದ್ರೀಕರಿಸಿ. ಯಾಕಂದರೆ ಇದರ ಬಗ್ಗೆ ಆಗಾಗ್ಗೆ ಮಾತಾಡ್ತಿರ್ತಾನೆ, ಆಹಾರ ಊಟೋಪಚಾರದ ಬಗ್ಗೆ. ಇದರಲ್ಲಿ ಅಗತ್ಯವಾದದ್ದು ಯಾವುದು? ಊಟೋಪಚಾರ ಅಗತ್ಯವೇ? ಅಲ್ಲ. ನಾವು ಊಟ ಮಾಡೋದು ಬದುಕಲಿಕ್ಕೆ, ಬದುಕುವುದು ಸೇವೆ ಮಾಡಲಿಕ್ಕೆ. ಯಾವುದು ಅಗತ್ಯ? ಸೇವೆ, ಭಕ್ತಿ, ವೃದ್ಧಿ. ಅದನ್ನೇ ಹೇಳೋದು ನೋಡ್ರಿ 20ನೇ ವಚನದಲ್ಲಿ. ಎಲ್ಲ ಪದಾರ್ಥಗಳು ಶುದ್ಧವೇ, ಆದರೆ ತಿಂದು ಮತ್ತೊಬ್ಬರಿಗೆ ವಿಘ್ನ ಮಾಡಬಾರದು.
19ನೇ ವಚನದಲ್ಲಿ ಪರಸ್ಪರ ಭಕ್ತಿವೃದ್ಧಿಗೆ ಅನುಕೂಲವಾಗಿರುವುದನ್ನು ನಾವು ಮಾಡಬೇಕು. ಆದ್ದರಿಂದ ಊಟ ಉಪಚಾರ ಅದು ಅಂಚಿನದು, ಭಕ್ತಿವೃದ್ಧಿಯಾಗುವಂಥದ್ದು ಅತಿ ಮುಖ್ಯವಾದದ್ದು, ಕೇಂದ್ರೀಕರಿಸಬೇಕು ನಾವು ಅಲ್ಲಿ ಎಂಬುದಾಗಿ. ಆದ ಕಾರಣ ಸಭಿಕರನ್ನು ಸ್ಥಿರಪಡಿಸುವುದು ಅಸಡ್ಡೆ ನಾವು ಮಾಡಬಾರದು. As we looked at the 2 points of Paul, namely freedom's objective, next Paul's own example of food. His concern is the central issue should not be neglected. What is the central issue? Serving Christ and serving others. This is the central issue, and this results in mutual upbringing. Food and other matters, food arrangements and all the planning and what mundane things, these are secondary things, should take their respective place. Unfortunately what is happening is the secondary place is taking the most important place in our churches. That's why we have confusion. We have fights and quarrels and parties and differences. Paul is saying no, that shouldn't happen. ಪೌಲನ 2 ಅಂಶಗಳನ್ನು ನಾವು ಗಮನಿಸಿದ್ದೇವೆ. ಏನು? ಸ್ವತಂತ್ರದ ಉದ್ದೇಶಗಳು. ನಮ್ಮ ಸ್ವತಂತ್ರತೆ ಇತರರನ್ನು ಪೋಷಣೆ ಮಾಡಿ ಕಟ್ಟಬೇಕು, ಆತ್ಮಿಕ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು. 2ನೇದಾಗಿ ಪೌಲನ ಉದಾಹರಣೆ ಏನು? ಸಾಧಾರಣವಾಗಿ ನಾವು ಊಟ ಮಾಡುವ ಉದಾಹರಣೆಯನ್ನು ಆತನು ಉಪಯೋಗಿಸಿದ್ದಾನೆ. ಯಾಕೆ ನಾವು ಊಟ ಮಾಡ್ತೇವೆ? ಬದುಕಲಿಕ್ಕೆ. ಯಾಕೆ ಬದುಕಬೇಕು? ಕ್ರಿಸ್ತನ ಮತ್ತು ಇತರರ ಸೇವೆ ಮಾಡಲಿಕ್ಕೆಂಬುದಾಗಿ. ಕೇಂದ್ರವಾದ ವಿಷಯ ಯಾವುದು? ಊಟ ಅಲ್ಲ, ಸೇವೆ. ಅಗತ್ಯವಾದ ವಿಷಯ ಯಾವುದು? ಊಟ ಅಲ್ಲ, ಇತರರಿಗೆ ನಾವು ಸೇವೆ ಮಾಡಿ ದೇವರನ್ನು ಮೆಚ್ಚಿಸುವಂಥದ್ದು. ದೇವರ ಮೆಚ್ಚುವಿಕೆ ಅಗತ್ಯ, ಊಟ ಉಪಚಾರ ಅಂಚಿನದೆಂಬುದಾಗಿ. ಇದನ್ನೇ ನಾವು ಅಲಕ್ಷ್ಯ ಮಾಡಬಾರದೆಂಬುದಾಗಿ ಪೌಲನು ಹೇಳ್ತಾ ಇರೋದು. ಯಾವುದಕ್ಕೆ ದ್ವಿತೀಯ ಮುಖ್ಯತೆ ಇದೆಯೋ ಅದು ಆ ಸ್ಥಳದಲ್ಲಿರಬೇಕು. Whichever has a secondary importance, it must remain there. What is secondary importance? Food, arrangements, announcements, mundane things should remain in a secondary place. What is essential? To please God, to serve God, so that the church will be built up. Let us conclude. Paul has been talking about the principle of freedom and its effects in these verses. What is the principle he is talking about? He insists that the principle need to be translated into action. This has to be done in love, as Paul says, not only here in verse 17, but in Ephesians 4:15 and 16 he says, speaking the truth in love, which makes the body grow. He's talking to another church in Ephesus, and which is a reflection of verse 19 of chapter 14 in Romans. He says, speaking the truth in love, which makes the body grow. See the corroboration of Paul's teaching, consistency of Paul's teaching here. ಮುಕ್ತಾಯದಲ್ಲಿ ಸ್ವತಂತ್ರತಾ ಉದ್ದೇಶಗಳೆಂಬ ತತ್ವದ ಬಗ್ಗೆ ಮಾತನಾಡಿ, ಈ ತತ್ವವನ್ನು ನಾವು ಕೇವಲ ತಲೆಯಲ್ಲಿ ಮಾಡಿ ಇಟ್ಕೊಳ್ಳಬಾರ್ದು, ಬದಲಾಗಿ ಕಾರ್ಯರೂಪವಾಗಿ ಅದನ್ನು ನಾವು ಬದಲಾಯಿಸಬೇಕೆಂಬುದೇ ಪೌಲನ ಉದ್ದೇಶ. ಹೇಗೆ? ಕಾರ್ಯರೂಪ ಅಂದರೆ ಪ್ರೀತಿಯಿಂದಲೇ ನಾವು ದೇವರ ಸೇವೆಯನ್ನು ಮಾಡುವಂಥದ್ದು. ಕ್ರಿಸ್ತನ ಅಂದರೆ ಸಭಿಕರ ಜನರ ಸೇವೆ ಮಾಡುವುದೇ ಪ್ರೀತಿಯ ಪರಿಣಾಮ. ಇದನ್ನೇ ಆತನು ಎಫೆಸ ಪಟ್ಟಣದಲ್ಲಿದ್ದಂಥ ಸಭೆಗೆ ಬರೆದ 4:15-16 ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ನೀವು ಹೋದರೆ ಅದು ಕ್ಷೇಮಾಭಿವೃದ್ಧಿ ಕೊಡುತ್ತಾ ಸಭೆಯನ್ನು ಬೆಳವಣಿಗೆ ಮಾಡ್ತದೆ. ಅಲ್ಲಿ ಹೇಳಿದ್ದನ್ನೇ ಇಲ್ಲಿ ಹೇಳ್ತಾನೆ. ಪೌಲನ ಬೋಧನೆ ಸರಿಸಮಾನವಾದದ್ದು ಎಲ್ಲರಿಗೂ. 14-19 ರೋಮಾಪುರದಲ್ಲಿ ಹೇಳ್ತಾನೆ, ನಿಮ್ಮ ಸೇವೆಯು ಪ್ರೀತಿಯಿಂದಾದರೆ ಕ್ರಿಸ್ತನನ್ನು ಸೇವೆ ಮಾಡ್ತೀರಿ, ಜನರು ಅಭಿವೃದ್ಧಿ ಹೊಂದುತ್ತಾರೆ ಎಂಬುದಾಗಿ. Dear friends, as Christians, let us examine ourselves. How is our service? Is it selfish? To gain favor from people?
or is it to serve Christ and the people? Very necessary for us to examine. ಪ್ರಿಯ ಸ್ನೇಹಿತರೆ, ಕ್ರೈಸ್ತರಾದ ಮೇಲೆ ನಮ್ಮ ನಂಬಿಕೆ, ನಮ್ಮ ಸೇವೆ ಹೇಗಿದೆ? ನಾವು ಸೇವೆ ಮಾಡೋದು ಇತರರು ನಮ್ಮನ್ನು ಮೆಚ್ಚಲಿ ಎಂಬುದಾಗಿಯಾ, ಅಥವಾ ದೇವರನ್ನು ನಾವು ಪ್ರೀತಿ ಮಾಡೋದರಿಂದ ಇತರರ ಸೇವೆ ಮಾಡಿ ಅವರ ಕ್ಷೇಮಾಭಿವೃದ್ಧಿಗಾಗಿ ಕೆಲಸ ಮಾಡಿ ಸಭೆಯನ್ನು ಬೆಳೆಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. Let God enable us to work in such a way with the love of God and Christ in us, so that others will be built up to do the same ministry that has been given to the church. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಪೌಲನು ಕೆಲವು ಪ್ರಾಯೋಗಿಕವಾದ ಸಲಹೆಗಳನ್ನು ಕೊಟ್ಟಿದ್ದಾನೆ. Paul has given certain practical examples from his own life. What he taught in Ephesus, he taught in Rome. And he's telling us also that our relationship with Jesus Christ brings freedom, and that freedom has to be worked out in love, so that it will build up the other members of the congregation. ಪೌಲನ ಬೋಧನೆಯಲ್ಲಿ ನಮಗೆ ಸ್ವಾತಂತ್ರ್ಯವಿದೆ. ಕ್ರೈಸ್ತರು ಸ್ವತಂತ್ರವನ್ನು ಅನುಭವಿಸಿದ್ದೇವೆ. ಆ ಸ್ವತಂತ್ರ ಪ್ರೀತಿಯಿಂದ ಪರಿಗಣಿಸುವಾಗ ಇತರರನ್ನು ಕ್ಷೇಮಾಭಿವೃದ್ಧಿ ಮಾಡಿ ಅವರನ್ನು ಬಡಾವಣೆ ಮಾಡುತ್ತೆ ಆತ್ಮಿಕ ರೀತಿಯಲ್ಲಿ ಎಂಬುದಾಗಿ. ಹೀಗಾಗುವಂತೆ ಸಹಾಯ ಮಾಡು. Help us, Lord, as Christians we may be able to build up others, and let us not forget that that is most essential than seeking God's approval or people's approval. ದೇವರ ಮೆಚ್ಚುಗೆಯನ್ನು ಪಡೆಯುವುದೇ ಮುಖ್ಯ, ಮನುಷ್ಯರ ಮೆಚ್ಚುಗೆ ಪಡೆಯುವುದು ಮುಖ್ಯ. ಆದರೆ ಅದು ಎರಡನೇದು. ಪ್ರಥಮವಾಗಿ ನಾವು ಇತರರ ಸೇವೆ ಮಾಡಬೇಕು, ಕ್ರಿಸ್ತನನ್ನು ಸೇವಿಸುವುದರಿಂದ ಎಂಬ ಸತ್ಯವನ್ನು ನಮಗೆ ನೀನು ಮನದಟ್ಟು ಮಾಡಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯೇ. ಆಮೆನ್. ಭಯವೇನಿಲ್ಲ, ಸಂತೋಷವೇ, ಯೇಸು ನನ್ನಾತ್ಮ ಗೆಳೆಯನೇ. ಸ್ವರ್ಗದ ಭಾಗ್ಯ ಬಾಧ್ಯತೆಯೇ ನನಗೆ ಉಂಟು, ಅಭಯವೇ. ಇದು ಎನ್ರಾಗ ನಿತ್ಯ ಭಾಗ್ಯ ನನ್ನಲ್ಲಿ ಉಂಟು. ಹಲ್ಲೆಲೂಯಾ. ಯೇಸು ಎನ್ನಾತ್ಮ ಉದ್ಧಾರಕ, ಸ್ವಾಮಿಗೆ ಸ್ತೋತ್ರ ನಿತ್ಯ ಗಾನ. Blessed assurance, Jesus is mine. Oh, what a foretaste of glory divine. Here of salvation, purchase of God, born of His Spirit, washed in His blood. This is my story, this is my song, praising my Savior all the day long. This is my story, this is my song, praising my Savior all the day long. Perfect submission, perfect delight, visions of rapture now burst on my sight. Angels descending bring from above echoes of mercy, whispers of love. This
is my story, this is my song, praising my Savior all the day long. This is my story, this is my song, praising my Savior all the day long. ಚಿಂತೆಯಿಂದ ಭಕ್ತಿ ಕುಂದಿ ಹೋಗಲು, ನಷ್ಟ ತಾಪತ್ರಯ ಕಷ್ಟ ಮೂತಲು, ಕರ್ತನಲ್ಲಿ ತೋರಿ ಬಂದ ಪ್ರೀತಿಯ ಜ್ಞಾಪಿ ಮಾಡಿಕೊಳ್ಳುತ್ತೀರು ಸ್ತೋತ್ರವಾ. ಕ್ರಿಸ್ತನಲ್ಲಿ ಬಂದ ಭಾಗ್ಯವು ಭಕ್ತನಾದ ನನ್ನ ಪಾಲಿಗೆ ಅಷ್ಟಿಷ್ಟೆಂದು ಲೆಕ್ಕ ಮಾಡಲು ನನ್ನ ಕೈಗಳಲ್ಲಿಯೂ ಅಸಾಧ್ಯವು. When upon life billows you are tempest tossed, when you are discouraged thinking all is lost, count your many blessings, name them one by one, and it will surprise you what the Lord has done. Count your blessings, name them one by one. Count your blessings, see what God has done. Count your blessings, name them one by one. Count your many blessings, see what God has done. So amid the conflict, whether great or small, do not be discouraged, God is over all. Count your many blessings, angels will attend, help and comfort give you to your journey's end. Count your blessings, name them one by one. Count your blessings, see what God has done. Count your blessings, name them one by one, and it will surprise you what the Lord has done.